ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜೂನ್ 2024ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 3 ಅನ್ನು ನೋಡ್ತೀವಿ. ಈ ವಿಡಿಯೋದಲ್ಲಿ ನಾವು 80ರಿಂದ 110ರವರೆಗಿನ 30 ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತೀವಿ. 80ನೇ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆಯನ್ನು ನಾವು ಕೇಳಿದ್ವಿ. ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪಡೆದ ವಿನೋದ ಗಣತ್ರ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತೇಳಿ. ತುಂಬಾ ಜನ ಇದು ವೈದ್ಯಕೀಯ ಕ್ಷೇತ್ರ ಅಂತ ಹೇಳಿದ್ರಿ. ಆಕ್ಚುಲಿ ಇವರು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದವರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದವರು. ಭಾರತೀಯ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಮೊದಲ ವ್ಯಕ್ತಿ ಇವರು. ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪಡೆದವರು ಮೊದಲ ಭಾರತೀಯ ಸಿನಿಮಾ ಕ್ಷೇತ್ರಕ್ಕೆ ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪಡೆದವರು ವಿನೋದ ಗಣತ್ರ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 50ನೇ G7 ಶಿಖರ ಸಮ್ಮೇಳನ 2024 ಎಲ್ಲಿ ಆಯೋಜಿಸಲಾಗಿತ್ತು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ಇದು ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ 50ನೇ G7 ಶಿಖರ ಸಮ್ಮೇಳನ ಇತ್ತಲ್ಲ, G7 ಶಿಖರ ಸಮ್ಮೇಳನ ಇದರ ಅಧ್ಯಕ್ಷತೆ ವಹಿಸಿದ್ದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹಾಗಾಗಿ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು. G7 ಶಿಖರ ಸಮ್ಮೇಳನ ಹಾಗಾದ್ರೆ ಎಲ್ಲಿ ನಡೀತು ಇದು ಅಂತ ಕೇಳಿದ್ರೆ ಇಟಲಿಯಲ್ಲಿ ನಡೀತು. ಇಟಲಿಯ ಫಸ್ಸಾನೋ ಎನ್ನುವಂಥ ಸ್ಥಳದಲ್ಲಿ ನಡೀತು ಇದು. ನರೇಂದ್ರ ಮೋದಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಇನ್ನು ಇಟಲಿ ಬಗ್ಗೆ ಹೇಳೋದಾದ್ರೆ ಇಟಲಿಯ ರಾಜಧಾನಿ ರೋಮ್ ಇಟಲಿಯ ರಾಜಧಾನಿ. ಹಾಗೇನೆ ಯೂರೋ ಇದರ ಕರೆನ್ಸಿ. ಆಲ್ಮೋಸ್ಟ್ ಯುರೋಪ್ ಖಂಡದಲ್ಲಿ ಬರುವಂತಹ ಎಲ್ಲಾ ರಾಷ್ಟ್ರಗಳ ಕರೆನ್ಸಿ ಯೂರೋನೇ ಆಗಿರುತ್ತೆ, ನೆನಪಿರಲಿ ನಿಮಗೆ. ಮತ್ತು ಇದರ ರಾಷ್ಟ್ರಪತಿ ಸಾರ್ಜಿಯಾ ಮೊಟಾರೆಲ್ಲಾ ಇದರ ರಾಷ್ಟ್ರಪತಿ. ಈ ಅಂಶಗಳು ಕೂಡ ಗೊತ್ತಿರಲಿ. ಇಟಲಿಯ ರಾಜಧಾನಿ ರೋಮ್, ಕರೆನ್ಸಿ ಯೂರೋ, ರಾಷ್ಟ್ರಪತಿ ಸಾರ್ಜಿಯಾ ಮೊಟಾರೆಲ್ಲಾ. ಇಟಲಿಯ ಫಸಾನೋದಲ್ಲಿ 50ನೇ G7 ಶಿಖರ ಸಮ್ಮೇಳನ 2024 ನಡೀತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜೂನ್ 2024ರಲ್ಲಿ ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಸಂಘಟನೆಗೆ 100ನೇ ದೇಶವಾಗಿ ಸೇರಿಕೊಂಡಿತು? ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸರಿಯಾದ ಉತ್ತರ ಪೆರುಗ್ವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪೆರುಗ್ವೆ 2024ರಲ್ಲಿ 100ನೇ ದೇಶವಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಕೆಲವೊಮ್ಮೆ ಡೈರೆಕ್ಟ್ ಆಗಿ ಇಂಗ್ಲಿಷಲ್ಲೇ ಕೊಟ್ಬಿಡ್ತಾರೆ. ಅಂತಾರಾಷ್ಟ್ರೀಯ ಸೌರ ಗಠಬಂಧನ್ ಬದಲಿಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತಾನೆ ಕೊಡ್ತಾರೆ, ಗೊತ್ತಿರಲಿ. ಇದೊಂದು ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದೆಯಲ್ಲ, ISA ಅಂತಾರಾಷ್ಟ್ರೀಯ ಸೌರ ಗಠಬಂಧನ್ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಇರೋದು ಭಾರತದ ಹರಿಯಾಣದಲ್ಲಿರುವಂಥದ್ದು. ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಸೊ ಇದರ ಮಹಾನಿರ್ದೇಶಕ ಅಜಯ್ ಮಾಥೂರ್, ಇದನ್ನು ಕೂಡ ಕೇಳ್ಬೋದು. ISA ಇದರ ಮಹಾನಿರ್ದೇಶಕ ಯಾರು ಅಂತೇಳಿ ಅಜಯ್ ಮಾಥೂರ್ ಗೊತ್ತಿರಲಿ. ಅಜಯ್ ಮಾಥೂರ್. ಸೊ ಈ ಒಂದು ಸಂಘಟನೆಗೆ 100ನೇ ದೇಶವಾಗಿ ಪೆರುಗ್ವೆ ಸೇರ್ಕೊಳ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2024ನೇ ಸಾಲಿನ ಪೆನ್ ಪಿಂಟರ್ ಪುರಸ್ಕಾರ ಕೆಳಗಿನ ಯಾರಿಗೆ ದೊರಕಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಅರುಂಧತಿ ರಾಯ್ ಅವರಿಗೆ ದೊರಕಿತು. ಅರುಂಧತಿ ರಾಯ್ ಅವರು ಬರೆದಂತಹ ಅನೇಕ ಜೀವಮಾನದ ಕೊಡುಗೆಗಾಗಿ, ಬರಹಕ್ಕೆ ನೀಡಿದಂತಹ ಕೊಡುಗೆಗಾಗಿ ಈ ಒಂದು ಇಂಟರ್ನ್ಯಾಷನಲ್ ಪೆನ್ ಪಿಂಟರ್ ಅವಾರ್ಡ್ ಆಯಿತು. ಒನ್ ಆಫ್ ದ ಇಂಪಾರ್ಟೆಂಟ್ ಅವಾರ್ಡ್ ಇದು. 2023ರಲ್ಲಿ ಮೈಕೆಲ್ ರೋಸೆನ್ ಅವರಿಗೆ ಆಗಿತ್ತು. ಮೈಕೆಲ್ ರೋಸೆನ್ ಅವರಿಗೆ ಸಿಕ್ಕಿತ್ತು. 2024ರಲ್ಲಿ ಅರುಂಧತಿ ರಾಯ್ ಅವರಿಗೆ ಸಿಕ್ಕಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ AI ಯೂನಿವರ್ಸಿಟಿ ಯೂನಿವರ್ಸಲ್ AI. ನೋಡಿ, AI ಈಗ ತುಂಬಾ ಸುದ್ದಿಯಲ್ಲಿದೆ. ಯಾಕಂದ್ರೆ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇತ್ತೀಚೆಗೆ ನಾವು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ರೋಬೋ ಇದು TV ಆ್ಯಂಕರ್ ಆಗಿ ಕಾರ್ಯನಿರ್ವಹಿಸಿದ್ದು ಕೂಡ ದೂರದರ್ಶನದಲ್ಲಿ ನಾವು ನೋಡಿದ್ವಿ. AI ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರುವಂಥ ವಿಷಯ. ಭಾರತದ ಮೊದಲ AI ಯೂನಿವರ್ಸಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿ ಇದೆಯಲ್ಲ, ಅದರ ಹೆಸರು ಯೂನಿವರ್ಸಲ್ AI ಅಂತೇಳಿ. ಸೊ ಇದರ ನೂತನ ಕುಲಪತಿಗಳಾಗಿ ಆಯ್ಕೆಯಾದವರು ಯಾರು ಅಂತೇಳಿ. ಸರಿಯಾದ ಉತ್ತರ ಸೈಮನ್ ಮಾರ್ಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಸೈಮನ್ ಮಾರ್ಕ್. ಆ್ಯಕ್ಚುಲಿ ಇದಕ್ಕೆ ನಾವು ಶಾರ್ಟ್ ಆಗಿ ಈ ರೀತಿ ಹೇಳ್ಬೋದು, UAIU ಅಂದರೆ ಯೂನಿವರ್ಸಿಟಿ ಆಫ್ AI ಯೂನಿವರ್ಸಿಟಿ, ಯೂನಿವರ್ಸಲ್ AI ಯೂನಿವರ್ಸಿಟಿ ಅಂತ, ಯೂನಿವರ್ಸಲ್ AI ಯೂನಿವರ್ಸಿಟಿ. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. ಇದು ಪ್ರಾರಂಭಿಸಿದ್ದು 2009ರಲ್ಲಿ. ಸೊ ಇದರ ಸ್ಥಾಪಕರು ತರುಣ್ ದೀಪ್ ಎಸ್ ಆನಂದ್. ಇದನ್ನು ಕೂಡ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ, ತರುಣ್ ದೀಪ್ ಎಸ್ ಆನಂದ್. ಸೊ ತರುಣ್ ದೀಪ್ ಎಸ್ ಆನಂದ್ ಅವರು ಭಾರತದ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿಯ ಸಂಸ್ಥಾಪಕರು. ಈ ವಿಷಯ ಕೂಡ ಗೊತ್ತಿರಲಿ. ಭಾರತದ ನೂತನ PGTI ಆಗಿ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಆಕ್ಚುಲಿ ಏನಿದು PGTI ಅಂತೇಳಿ ನಾವು ಫಸ್ಟ್ ನೋಡ್ಕೊಳ್ಳೋಣ. PGTI ಅಂದರೆ ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾ ಅಂತೇಳಿ. ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾ. PGTI ಅಂದರೆ ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾ ಅಂತೇಳಿ. ಸೊ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಕಪಿಲ್ ದೇವ್ ಅವರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೂನ್ 2024ರಲ್ಲಿ ಸತತ 2ನೇ ಸಾರಿಗೆ ಲೋಕಸಭೆಯ ಅಧ್ಯಕ್ಷರಾಗಿ, ಸ್ಪೀಕರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಓಂ ಬಿರ್ಲಾ. ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. 17 ಮತ್ತು 18ನೇ ಲೋಕಸಭೆಯ ಸ್ಪೀಕರ್ ಆಗಿದ್ದವರು ಓಂ ಬಿರ್ಲಾ ಅವರು. ಓಂ ಬಿರ್ಲಾ ಅವ್ರ ಬಗ್ಗೆ ಹೇಳೋದಾದ್ರೆ, ಓಂ ಬಿರ್ಲಾ ಅವರು ರಾಜಸ್ಥಾನದ ಕೋಟಾದ MP, ರಾಜಸ್ಥಾನ ರಾಜ್ಯದ ಕೋಟಾ ಜಿಲ್ಲೆಯನ್ನು ಪ್ರತಿನಿಧಿಸ್ತಾರೆ, ಕೋಟಾದ MP. ಇದನ್ನ ಕೂಡ ಕೇಳ್ಬೋದು. ಭಾರತದ ಲೋಕಸಭೆಯ ಅಧ್ಯಕ್ಷರಾಗಿರುವಂತಹ ಓಂ ಬಿರ್ಲಾ ಅವರು ಯಾವ ಒಂದು ಕ್ಷೇತ್ರದ MP ಅಂತ ಕೇಳಿದ್ರೆ ರಾಜಸ್ಥಾನದ ಕೋಟಾ ಅಂತ ಗೊತ್ತಿರಲಿ. 17 ಮತ್ತು 18ನೇ ಹಿಂದಿನ ಮತ್ತು ಇಂದಿನ ಲೋಕಸಭೆಯ ಸ್ಪೀಕರ್ ಅವರು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಹೆಸರಿದೆ ನೋಡಿ, ಭರ್ತೃಹರಿ ಮೆಹತಾಬ್ ಅಂತೇಳಿ. ಸೊ ಭರ್ತೃಹರಿ ಮೆಹತಾಬ್ ಇದಾರಲ್ಲ, 18ನೇ ಲೋಕಸಭೆಯ ಸ್ಪೀಕರ್ ಪ್ರೊಟೆಮ್ ಆಗಿದ್ರು ಇವರು. ಸ್ಪೀಕರ್ ಪ್ರೊಟೆಮ್ ಅಥವಾ ಪ್ರೊಟೆಮ್ ಸ್ಪೀಕರ್. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಇದನ್ನ. ಆಕ್ಚುಲಿ ಸ್ಪೀಕರ್ ಪ್ರೊಟೆಮ್ ಅಂತ ಅಂದ್ರೆ ಏನು ಅಂದ್ರೆ, ಒಬ್ಬ ಶಾಶ್ವತ ಸ್ಪೀಕರ್ನ ನೇಮಕ ಮಾಡುವ ಮೊದಲು ತಾತ್ಕಾಲಿಕವಾಗಿ ಸ್ಪೀಕರ್ ಹುದ್ದೆಯನ್ನು ನಿರ್ವಹಿಸುವವರಿಗೆ ಸ್ಪೀಕರ್ ಪ್ರೊಟೆಮ್ ಅಂತ ಕರಿತೀವಿ. ಸೊ ಭರ್ತೃಹರಿ ಮೆಹತಾಬ್ ಇದಾರಲ್ಲ, 18ನೇ ಲೋಕಸಭೆ ಅಂದ್ರೆ ಪ್ರೆಸೆಂಟ್ ಲೋಕಸಭೆ ಏನಿದೆ ಇದರ ಸ್ಪೀಕರ್ ಪ್ರೊಟೆಮ್ ಆಗಿ ಕಾರ್ಯನಿರ್ವಹಿಸಿದ್ರು. ಜೂನ್ 2024ರಲ್ಲಿ ಭಾರತ ಸೇನೆಯ ಉಪ ಪ್ರಮುಖರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ NS ರಾಜಾ ಸುಬ್ರಮಣಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, NS ರಾಜಾ ಸುಬ್ರಮಣಿ. ಇನ್ನು ಭಾರತೀಯ ಸೇನೆಯ ಬಗ್ಗೆ ಮಾತಾಡ್ತಾ ಹೋದ್ರೆ, ಇಂಡಿಯನ್ ಆರ್ಮಿ ಅಥವಾ ಭಾರತೀಯ ಸೇನೆ ಇದೆಯಲ್ಲ, ಇದು 1895 ಏಪ್ರಿಲ್ 1ರಂದು ಇದು ಸ್ಥಾಪನೆಯಾಗಿದ್ದು. ಇನ್ನು ಭಾರತೀಯ ಸೇನೆಯ ಪ್ರಮುಖರು ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಉಪೇಂದ್ರ ದ್ವಿವೇದಿ. ಇವರು ಭಾರತೀಯ ಸೇನೆಯ ಪ್ರಮುಖರು, ಅಧ್ಯಕ್ಷರು ಅಂತಲೂ ಕೂಡ ಕರಿಬಹುದು. ಜೂನ್ 2024ರ ಸಿಪ್ರಿ ರಿಪೋರ್ಟ್ ಪ್ರಕಾರ ಭಾರತದಲ್ಲಿರುವಂತಹ ಒಟ್ಟು ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 172, 172. ಭಾರತದಲ್ಲಿ ಒಟ್ಟು ಈಗ ಇರುವಂತಹ ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆ 172. ಈ ಒಂದು ರಿಪೋರ್ಟ್ ಅನ್ನು ಹೊರಗೆ ತಂದಿದ್ದು ಸಿಪ್ರಿ ಅಂತೇಳಿ. ಹಾಗಾದ್ರೆ ಪ್ರಪಂಚದ ಫಸ್ಟ್ ಅತಿ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳಿರುವಂತಹ ದೇಶ ಯಾವುದು ಅಂತ ಕೇಳಿದ್ರೆ ರಷ್ಯಾ. ಹಾಗಾದ್ರೆ ರಷ್ಯಾದ ಬಳಿ ಎಷ್ಟು ಪರಮಾಣು ಶಸ್ತ್ರಾಸ್ತ್ರಗಳಿದಾವೆ ಕೇಳಿದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, 4380 ಶಸ್ತ್ರಾಸ್ತ್ರಗಳಿವೆ. ಹಾಗಾದ್ರೆ ಸೆಕೆಂಡ್ ಪ್ಲೇಸಲ್ಲಿ ಯಾವುದಿದೆ? ಆಸ್ ಯೂಶುವಲ್ ಗೊತ್ತಾಗುತ್ತೆ ನಮಗೆ, USA ಬಳಿ 3708 ಇದೆ. ಇನ್ನು ಥರ್ಡ್ ಪ್ಲೇಸಲ್ಲಿ ಇರುವಂತಹ ಚೀನಾ
ಚೀನಾದ ಬಳಿ 500 ಪರಮಾಣು ಶಸ್ತ್ರಾಸ್ತ್ರಗಳಿವೆ. ಸೊ ಭಾರತದ ಹತ್ರ ಇರುವಂಥದ್ದು 172 ಪರಮಾಣು ಶಸ್ತ್ರಾಸ್ತ್ರಗಳು. ಪುರುಷರ T20 ವಿಶ್ವಕಪ್ ಇದರಲ್ಲಿ ಒಂದೇ ಪಂದ್ಯದಲ್ಲಿ 4 ಮೇಡನ್ ಓವರ್ ಅನ್ನು ಹಾಕಿದವರು ಯಾರು? ಇಂಪಾರ್ಟೆಂಟ್ ಕ್ವಶನ್ ಇದು. ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ತುಂಬಾ ಸರಿ. ನಾವು ಮ್ಯಾನ್ ಆಫ್ ದಿ ಮ್ಯಾಚ್ ಯಾವುದು, ಮ್ಯಾನ್ ಆಫ್ ದಿ ಸೀರೀಸ್ ಯಾವುದು, ಈ ರೀತಿ ಎಲ್ಲ ಯೋಚನೆ ಮಾಡ್ತಿರ್ತೀವಿ. ಬಟ್ ಈ ರೀತಿಯ ಒಂದು ವಿಶೇಷವಾದ ಪ್ರಶ್ನೆಗಳನ್ನ ಕೇಳುವ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಹಾಗಾದ್ರೆ ಒಂದೇ ಪಂದ್ಯದಲ್ಲಿ 4 ಮೇಡನ್ ಓವರ್ ಹಾಕಿದವರು ಯಾರು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಲೋಕಿ ಫರ್ಗ್ಯೂಸನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಲೋಕಿ ಫರ್ಗ್ಯೂಸನ್. 2024ರ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ವಿಜೇತ ಲೀ ಜಿ ಜಿಯಾ ಇದಾರಲ್ಲ, ಇವರು ಯಾವ ದೇಶದವರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಲೇಷಿಯಾ ದೇಶದವರು. ಲೀ ಜಿಯಾ ಇವರು ಮಲೇಷಿಯಾ ದೇಶದವರು. ಹಾಗಾದ್ರೆ ಈ ಒಂದು 2024ರ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು? ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಅಯಾ ಓಹೋರಿ ಅಂತೇಳಿ. ಅಯಾ ಓಹೋರಿ ಅಂತೇಳಿ ಇವರು ಜಪಾನ್ ದೇಶದವರು. ಜಪಾನ್ ದೇಶದ ಅಯಾ ಓಹೋರಿ ಇವರು ಮಹಿಳೆಯರ ಸಿಂಗಲ್ಸ್ ವಿಜೇತರು. ಡೀಪ್ ಸಿ ಮಿಷನ್ ಪ್ರಾರಂಭಿಸಿದ ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಡೀಪ್ ಸಿ ಮಿಷನ್ ಸರಿಯಾದ ಉತ್ತರ ಇದರಲ್ಲಿ ಭಾರತದ ಸ್ಥಾನ 6ನೇ ಸ್ಥಾನ, 6th ಪ್ಲೇಸ್ ಅಲ್ಲಿದೆ ಭಾರತ. ಹಾಗಾದ್ರೆ ಉಳಿದಿರುವಂತಹ ದೇಶಗಳು ಯಾವುದು ಅಂತ ನೋಡ್ತಾ ಹೋದ್ರೆ ಟಾಪ್ 5 ನೋಡ್ತಾ ಹೋದ್ರೆ USA ಫಸ್ಟ್ ಪ್ಲೇಸ್ ಅಲ್ಲಿದೆ, ದೆನ್ ರಷ್ಯಾ ಇದೆ, ರಷ್ಯಾ ನಂತರ ಚೀನಾ, ನಂತರ ಫ್ರಾನ್ಸ್ ಅಂಡ್ ಜಪಾನ್. ಇದನ್ನು ಕೂಡ ಕೇಳ್ಬೋದು. ಕ್ರಮಾನುಗತವಾಗಿ ಡೀಪ್ ಸಿ ಮಿಷನ್ ಅನ್ನು ಪ್ರಾರಂಭಿಸಿದ ದೇಶಗಳ ಪಟ್ಟಿ ಕೇಳಿದ್ರೆ USA, ರಷ್ಯಾ, ಚೀನಾ, ಫ್ರಾನ್ಸ್, ಜಪಾನ್ ಗೊತ್ತಿರಲಿ. ಇನ್ನು 6ನೇ ಪ್ಲೇಸ್ ಅಲ್ಲಿ ಭಾರತ ಇದೆ. ಸ್ಲೋವಾಕಿಯಾ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪೀಟರ್ ಪಿಲಿಗ್ರೇನಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಪೀಟರ್ ಪಿಲಿಗ್ರೇನಿ. ಇನ್ನು ಸ್ಲೋವಾಕಿಯಾ ದೇಶದ ರಾಜಧಾನಿ ಯಾವುದು ಅಂತ ನೋಡ್ತಾ ಹೋದ್ರೆ ಸ್ಲೋವಾಕಿಯಾ ದೇಶದ ರಾಜಧಾನಿ ಬ್ರಟಿಸ್ಲಾವಾ. ಇದರ ಕರೆನ್ಸಿ ಯೂರೋ. ನಾನು ಆಗ್ಲೇ ಹೇಳಿದೆ ಯುರೋಪ್ನ ಆಲ್ಮೋಸ್ಟ್ ಎಲ್ಲ ಕಂಟ್ರಿಗಳ ಕರೆನ್ಸಿ ಯೂರೋನೇ ಇರುತ್ತೆ. ಯೂರೋ ಇದರ ಕರೆನ್ಸಿ. ಹಾಗೂ ಇದರ ಪ್ರೈಮ್ ಮಿನಿಸ್ಟರ್ ಯಾರು ಕೇಳಿದ್ರೆ ರಾಬರ್ಟ್ ಫಿಕೋ. ಇದು ಕೂಡ ಇಂಪಾರ್ಟೆಂಟ್ ಇದೆ. ರಾಬರ್ಟ್ ಫಿಕೋ ಇವರು ಪ್ರೈಮ್ ಮಿನಿಸ್ಟರ್. 2024ರ ಜೂನ್ ತಿಂಗಳಲ್ಲಿ ಅತ್ಯಧಿಕ ಪವನ ವಿದ್ಯುತ್ ಉತ್ಪಾದಿಸಿದಂತಹ ಪುರಸ್ಕಾರ ಯಾವ ರಾಜ್ಯಕ್ಕೆ ದೊರಕಿತು? ಸರಿಯಾದ ಉತ್ತರ ಅತಿ ಹೆಚ್ಚು ಪವನ ವಿದ್ಯುತ್ ತಯಾರು ಮಾಡಿದಂತಹ ಗುಜರಾತ್ ರಾಜ್ಯಕ್ಕೆ ಈ ಒಂದು ಪ್ರಶಸ್ತಿ ಸಿಕ್ತು. ಗುಜರಾತ್ ರಾಜ್ಯ 11,823 ಮೆಗಾವ್ಯಾಟ್ನಷ್ಟು ಪವನ ವಿದ್ಯುತ್ತನ್ನು ಉತ್ಪಾದಿಸುವುದರ ಮೂಲಕ ಈ ಪುರಸ್ಕಾರಕ್ಕೆ ಭಾಜನವಾಯಿತು. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿರೋದು ಗುಜರಾತ್ ನಂತರ 2ನೇ ಸ್ಥಾನದಲ್ಲಿರುವಂಥದ್ದು ತಮಿಳುನಾಡು. ಹಾಗೇನೆ 3ನೇ ಪ್ಲೇಸ್ ಇಂಪಾರ್ಟೆಂಟ್ ಆಗುತ್ತೆ, 3rd ಪ್ಲೇಸ್ ಅಲ್ಲಿರುವಂಥದ್ದು ಕರ್ನಾಟಕ. ಇಸ್ರೋ ಯಾವ ದೇಶದ ಸಹಯೋಗದೊಂದಿಗೆ ತೃಷ್ಣಾ ಎನ್ನುವಂಥ ಮಿಷನ್ ಅನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಫ್ರಾನ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ರಾಮೋಜಿ ರಾವ್ ಇದಾರಲ್ಲ, ರಾಮೋಜಿ ರಾವ್ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಇವರು ಕೆಳಗಿನ ಯಾವುದರ ಮುಖ್ಯಸ್ಥರಾಗಿದ್ರು? ಸರಿಯಾದ ಉತ್ತರ ETV ನೆಟ್ವರ್ಕ್ನ ಮುಖ್ಯಸ್ಥರಾಗಿದ್ರು ಇವರು ರಾಮೋಜಿ ರಾವ್ ಅವರು. ಇತ್ತೀಚೆಗೆ ಲೋಕಸಭೆಯನ್ನು ಪ್ರವೇಶಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಕೆಳಗಿನ ಯಾವ ಕ್ಷೇತ್ರದಿಂದ ಆಯ್ಕೆಯಾದರು? ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕೆ ಕೇಳಿದ್ರೆ ಸ್ವಾತಂತ್ರ್ಯ ನಂತರ ಬುಡಕಟ್ಟು ಜನಾಂಗವನ್ನು ಪ್ರತಿನಿಧಿಸಿ ಲೋಕಸಭೆಗೆ MP ಆಗಿ ಹೋದಂತಹ ಅತಿ ಕಿರಿಯ ಮಹಿಳೆ. ಯಾರು ಕೇಳಿದ್ರೆ ಪ್ರಿಯಾಂಕಾ ಜಾರಕಿಹೊಳಿ. ಅತಿ ಕಿರಿಯ ಮಹಿಳೆ, ಯಂಗೆಸ್ಟ್ ಟ್ರೈಬಲ್ ಅಂತ ಹೇಳ್ಬೋದು, ಕರ್ನಾಟಕದಿಂದ ಆಯ್ಕೆಯಾದವರು. ಸೊ
ಸೊ ಇವರು ಆಯ್ಕೆಯಾದಂಥ ಕ್ಷೇತ್ರ ಯಾವುದು ಕೇಳಿದ್ರೆ ಚಿಕ್ಕೋಡಿ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಮಗಳು ಕೂಡ ಹೌದು. ಈ ಅಂಶ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್. ಜೂನ್ 2024ರಲ್ಲಿ ಸಿಕ್ಕಿಂ ರಾಜ್ಯದ ನೂತನ ಚೀಫ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸಿಕ್ಕಿಂ ರಾಜ್ಯದ್ದು ಸರಿಯಾದ ಉತ್ತರ ಪ್ರೇಮ್ ಸಿಂಗ್ ತಮಾಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರೇಮ್ ಸಿಂಗ್ ತಮಾಂಗ್ ಅವರು ಈ ಸಿಕ್ಕಿಂ ರಾಜ್ಯದ ನ್ಯೂ ಚೀಫ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಈ ಸಿಕ್ಕಿಂ ರಾಜ್ಯ ಇದೆಯಲ್ಲ, ಇದು 1975ರಲ್ಲಿ ಸ್ಥಾಪನೆ ಆಯಿತು. ಸಿಕ್ಕಿಂ ರಾಜ್ಯ ಸ್ಥಾಪನೆ ಆಗಿದ್ದು 1975ಅಲ್ಲಿ. ಇದರ ರಾಜಧಾನಿ ಗ್ಯಾಂಗ್ಟಕ್ ಅಥವಾ ಗ್ಯಾಂಗ್ಟೋಕ್. ಇನ್ನೊಂದು ವಿಷಯ ನಿಮಗೆ ನೆನಪಿಡೋದಾದ್ರೆ, ಇದರ ಗವರ್ನರ್ LP ಆಚಾರ್ಯ. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್. ಭಾರತೀಯ ಪ್ರತಿಸ್ಪರ್ಧಿ ಆಯೋಗ ಇದರ ನೂತನ ಸಚಿವರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಇಂದ್ರಪಾಲ್ ಸಿಂಗ್ ಬಿಂದ್ರಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂದ್ರಪಾಲ್ ಸಿಂಗ್ ಬಿಂದ್ರಾ ಅವರು ಭಾರತೀಯ ಪ್ರತಿಸ್ಪರ್ಧಿ ಆಯೋಗ ಇದರ ನೂತನ ಸಚಿವರಾಗಿ ಆಯ್ಕೆಯಾದರು. ಇದನ್ನ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದರ ನೂತನ ಸಚಿವರಾಗಿ ಆಯ್ಕೆಯಾದರು ಇಂದ್ರಪಾಲ್ ಸಿಂಗ್ ಬಿಂದ್ರಾ. 2024ನೇ ಸಾಲಿನ ಫ್ರೆಂಚ್ ಓಪನ್ ಟೆನ್ನಿಸ್ ಇದರ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಇಗಾ ಸ್ವಿಟೆಕ್. ಸೊ ಇಗಾ ಸ್ವಿಟೆಕ್ ಅವರ ಬಗ್ಗೆ ಹೇಳೋದಾದ್ರೆ, ಇವರು ಪೋಲೆಂಡ್ ದೇಶದ ಆಟಗಾರ್ತಿ. ಇಗಾ ಸ್ವಿಟೆಕ್. ಸೊ ಈ ಫ್ರೆಂಚ್ ಓಪನ್ ಟೆನ್ನಿಸ್ 2024 ಇದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಕಾರ್ಲಸ್ ಅಲ್ಕರಾಜ್ ಅವರು ಪುರುಷರ ಸಿಂಗಲ್ಸ್ ವಿಜೇತರು. ಸೊ ಕಾರ್ಲಸ್ ಅಲ್ಕರಾಜ್ ಅವರ ದೇಶ ಯಾವುದು ಕೇಳಿದ್ರೆ ಸ್ಪೇನ್. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. 2024ನೇ ಸಾಲಿನ ವಿಶ್ವ ಬಾಲ ಕಾರ್ಮಿಕ ನಿಷೇಧ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 12. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ನಿಷೇಧ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇದು 2002ರಲ್ಲಿ ಶುರುವಾಯಿತು. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದನ್ನು ಪ್ರಾರಂಭ ಮಾಡಿದ್ದು. ಇತ್ತೀಚೆಗೆ ನಿಧನರಾದ ಅಮೂಲ್ ಕಾಳೆ ಇವರು ಯಾವುದರ ಅಧ್ಯಕ್ಷರಾಗಿದ್ದರು? ಸರಿಯಾದ ಉತ್ತರ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿದ್ದರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಒಡಿಶಾ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮೋಹನ್ ಚರಣ್ ಮಾಜಿ ಅಂತಿದೆ, ಆಕ್ಚುಲಿ ಹೆಸರಿನ ಜೊತೆಗಿರೋದು. ಮೋಹನ್ ಚರಣ್ ಮಾಜಿ ಅವರು ಬಿಜೆಪಿಯ MLA ಆಗಿದ್ರು. ಇವರು ಒಡಿಶಾ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು ಮೋಹನ್ ಚರಣ್ ಮಾಜಿ. ಭಾರತೀಯ ನೌಕಾಸೇನಾದ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಅನಾಮಿಕಾ ಬಿ ರಾಜೀವ್ ಅವರು ಭಾರತೀಯ ನೌಕಾಸೇನೆಯ ಫಸ್ಟ್ ಫೀಮೇಲ್ ಹೆಲಿಕಾಪ್ಟರ್ ಪೈಲಟ್ ಆಗಿದ್ದಾರೆ. ಈ ಕೆಳಗಿನ ಯಾರು ತಮ್ಮ ಆತ್ಮಚರಿತ್ರೆ ಸೋರ್ಸ್ ಕೋಡ್ ಮೈ ಬಿಗಿನಿಂಗ್ಸ್ ಇದನ್ನು ಘೋಷಣೆ ಮಾಡಿದ್ರು? ಆತ್ಮಚರಿತ್ರೆ ಆಟೋಬಯೋಗ್ರಫಿ ಬರಿತೀನಿ ಅಂತೇಳಿ ಘೋಷಣೆ ಮಾಡ್ತಾರೆ. ಸರಿಯಾದ ಉತ್ತರ ಬಿಲ್ ಗೇಟ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿಲ್ ಗೇಟ್ಸ್. ನಾರ್ವೆ ಚೆಸ್ ಟೂರ್ನಮೆಂಟ್ 2024 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಮ್ಯಾಗ್ನಸ್ ಕಾರ್ಲ್ಸನ್ ಅವರು ನಾರ್ವೆ ಚೆಸ್ ಟೂರ್ನಮೆಂಟ್ 2024 ಇದರ ವಿಜೇತರು. ಇನ್ನು ಫಿಮೇಲ್ ಕ್ಯಾಟಗರಿಯಲ್ಲಿ ಇದನ್ನ ವಿನ್ ಆಗಿದ್ದು ಜೂ ವೆನ್ ಜೂನ್ ಮಹಿಳಾ ವಿಭಾಗದಲ್ಲಿ. ವಿಶ್ವ ಹಾಲು ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 1ರಂದು ವಿಶ್ವ ಹಾಲು ದಿನಾಚರಣೆಯನ್ನು ಆಚರಿಸಲಾಯಿತು. 2001ರಿಂದ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ FAO ಇದನ್ನು ಪ್ರಾರಂಭ ಮಾಡಿತು. ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಅಂತರಿಕ್ಷ ಏಜೆನ್ಸಿಯನ್ನು ಪ್ರಾರಂಭಿಸಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು. ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ನಗರದಲ್ಲಿ ಕೇಂದ್ರ ಸರ್ಕಾರ ಗ್ರಾನೈಟ್ ಮತ್ತು ಮಾರ್ಬಲ್ ಗಣಿಗಾರಿಕೆಯ ವರ್ಕ್ಶಾಪ್ ಅನ್ನು ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರಲ್ಲಿ ಮಾಡಿತು. ತೆಲಂಗಾಣ ಸ್ಥಾಪನಾ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು? ಇಂಪಾರ್ಟೆಂಟ್ ಕ್ವಶನ್, ಯಾಕಂದ್ರೆ ಇದು ಭಾರತದ ನಿವೆಸ್ಟ್ ಅಂದ್ರೆ ಹೊಸ ರಾಜ್ಯ ಯಾವುದು ಅಂತ ಕೇಳಿದ್ರೆ ತೆಲಂಗಾಣ ರಾಜ್ಯದ ದಿನಾಚರಣೆಯನ್ನ ಜೂನ್ 2ರಂದು ಆಚರಣೆ ಮಾಡಲಾಯಿತು. ತೆಲಂಗಾಣ ರಾಜ್ಯದ ಬಗ್ಗೆ ಹೇಳೋದಾದ್ರೆ ಇದು ಜೂನ್ 2
2014ರಲ್ಲಿ ಸ್ಥಾಪನೆ ಆಯಿತು. ಭಾರತದ ಯಂಗೆಸ್ಟ್ ಸ್ಟೇಟ್ ಇದು. ಇನ್ನು ಇದರ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಇದರ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ CM. ಹಾಗೇನೆ ಇದರ ರಾಜಧಾನಿ ಹೈದರಾಬಾದ್. ಸ್ನೇಹಿತರೆ, ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ: ತಂಬಾಕು ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರ ಈ ಕೆಳಗಿನ ಯಾರನ್ನ ಬ್ರಾಂಡ್ ಅಂಬಾಸಿಡರ್ನಾಗಿ ಘೋಷಣೆ ಮಾಡಿದೆ? ಆಪ್ಷನ್ಸ್ ಈ ರೀತಿದೆ: ಮನಿಷಾ ಕೊಯ್ರಾಲಾ, PV ಸಿಂಧು, ಸಾನಿಯಾ ಮಿರ್ಜಾ, MS ಧೋನಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.